ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್. ನೋಡಿ, ಜನರಿಗೆ ಸರ್ಕಾರ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಫುಲ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ. ಯಾಕೆ ಅಂತಂದ್ರೆ ಹಾಲು ಮೊಸರಿನ ದರ ಏರಿಕೆ ಆಗ್ತಾ ಇದೆ, ಪೆಟ್ರೋಲ್ ದರ ಈಗಾಗಲೇ ಏರಿಕೆ ಆಗಿದೆ, ಡೀಸೆಲ್ ದರವೂ ನಿನ್ನೆ ಅಷ್ಟೇ ಏರಿಕೆ ಆಗಿದೆ, ಮತ್ತೆ 2 ರೂಪಾಯಿ ಸೆಸ್ ಜಾಸ್ತಿ ಆಗಿರುವಂಥದ್ದು. ಬನ್ನಿ, ಇದರಿಂದ ಜನರಿಗೆ, ಸಾಮಾನ್ಯ ಜನರಿಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಇದರಿಂದ ಬಡವರು ಮತ್ತು ಶ್ರೀಮಂತರ ನಡುವಿನ ಗ್ಯಾಪ್ ಎಷ್ಟು ದೊಡ್ಡದಾಗ್ತಾ ಇದೆ, ಜನ ಏನಂತಾರೆ, ಇದ್ರ ಬಗ್ಗೆ ಜನರ ಅಭಿಪ್ರಾಯನ ಕೇಳ್ತಾ ಹೋಗೋಣ. ನಮಸ್ಕಾರ ಕಣಕ. ಟೀ ಶರ್ಟ್ ಏನ್ ನಿಮ್ಮ ಹೆಸರು? ಓಹೋ, ಕಾಫಿ ಸುಖವಾಗಿ ಕುಡಿತಿದ್ದೀರಿ. ಯಾವ ಕಾಣೆ? ಅವ್ರು ಚಂದ್ರಪಟ್ಟದವ್ರ. ನೀವು ಯಾಕೆ ಬೆಂಗಳೂರಿಗೆ ಯಾಕೆ ಬಂದ್ರಿ? ಕಾಫಿ ಕುಡಿಯಕ್ಕೆ ಬಂದ್ರ? ನಿಜವಾ? ಕಾಫಿ ಕುಡಿಯಕ್ಕೆ ಬಂದ್ರೆ ಅದಕ್ಕೆ ಹಾಲು ಕಾಫಿ ಸಿಗಾಕಿಲ್ವಾ? ಮತ್ತೆ ಹಾಲು ಕುಡಿತೀರಾ? ಹಾಲು, ಟೀ, ಕಾಫಿ? ಹೌದಾ? ಹಾಲಿನ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಏನ್ ಹೇಳ್ತೀರಿ? ಬದುಕೋದು ಹೆಂಗೆ ಹೇಳಿ? ಕಾಫಿ ಕುಡ್ದು ಹಾಲು ಕುಡ್ದು ಬದುಕೋದು ಕಷ್ಟ ಆಗಿದಪ್ಪ ಹಿಂಗಾದ್ರೆ. ನಿಮ್ಮ ಹೆಸರೇನಂದ್ರೆ? ಸುಕನ್ಯಾ. ಸುಕನ್ಯಾ ಅವ್ರಿಗೆ ಏನ್ ಬೇಜಾರಿಲ್ಲ, ತಗೊಳ್ಳಿ. 2000 ಫ್ರೀ ಬರ್ತದಲ್ಲ. ಹಾಲೇನು ಹಾಲಿನ ಡೈರಿನೇ ಕೊಂಡ್ಕೋಬಹುದು. ಅದು ಸಾಧ್ಯವಿಲ್ಲ ಬಿಡಿ, ಸುಮ್ನೆ ಹೇಳದೆ ಅವರು. ಹೌದಾ? ಗೊತ್ತಿಲ್ವಾ ಕಾಸು? 200 ರೂಪಾಯಿಗೆ ಜೀವನ ನಡೀತದೆ ಅಂದ್ರೆ ಹೆಂಗಾಗುತ್ತೆ ಅದು? 200 ರೂಪಾಯಿ ಜೀವನ ನಡೆಯೋದಿಲ್ಲ. ಮತ್ತೆ ಅದ್ರಲ್ಲೇ ಜೀವನ ನಾವು ಕೊಡ್ತಾ ಇದೀವಿ, ಫ್ರೀ ಅಂತಾರಲ್ಲ. ಅಂತಾರೆ, ಅನ್ನೋರ್ಗೆಲ್ಲ ಏನು ಅಂತಾರೆ ಅಂದ್ಬಿಟ್ಟು ನಾವು ಅದನ್ನ ಮಾಡಕ್ಕಾಗಲ್ಲ ಸರ್. ಮಾಡಕ್ಕಾಗೋದಿಲ್ಲ. ಫ್ರೀ ತಗೊಳಲ್ವಾ ನೀವು? ಫ್ರೀ ತಗೊಂಡ್ರು ಅದನ್ನ 200 ರೂಪಾಯಿ ಜೀವನ ಮಾಡಕ್ಕಾಗಲ್ಲ. ಹೌದು, ಜನರೇ ಪಡೋದ್ರಿಂದ ಫ್ರೀ ಆಗಿ ಬಂದ್ಬಿಟ್ರಿ. ಅವ್ರೇನಾಗಬೇಕು? ಯಜಮಾನ್ರೆ ಏನೋ ಕಾಣೆ ನೋಡಿ, ಹೆಂಗುಸ್ರಿಗೆ ಹಂಗ ಫ್ರೀ. ಚಂದ್ರ ಪಡೋದ್ರಿಂದ ಕೆಂಪು ಸದ್ಕೊಂಡ್ ಬಂದ್ಬಿಟ್ರವ್ರು. ನೀವೇನ್ ಹೇಳ್ತೀರಾ? ನಾವೇನ್ ಹೇಳದ್ರಿ, ಗೌರ್ಮೆಂಟ್ ಮುಂದೆಗಡೆ ನಾವೇನ್ ಹೇಳಕ್ಕಾಯ್ತದೆ? ಗೌರ್ಮೆಂಟ್ ಮುಂದೆಗಡೆ ಹೇಳ್ಬೇಕು ನೋಡಿ. ಸಿದ್ದರಾಮಯ್ಯ ನೋಡ್ತವ್ರೆ. ಸರ್ಕಾರ ದುಡ್ಡಿಲ್ಲ ಅಂತೆ. ದುಡ್ಡಿಲ್ವಂತ? ಅದಕ್ಕೆ ಏನ್ ವಿಶೇಷ ಬೆಂಗಳೂರು ಕಡೆಗೆ? ಹಿಂಗೆ ಬಂದದ, ಸ್ವಲ್ಪ ಕೆಲಸ ಇತ್ತು. ಕೆಲಸ ಬಂದಿದೆ, ಸುಮ್ಮನೆ ಕೆಲಸ ಬಂದಿದ್ರಾ? ಸರಿ, ಓಕೆ, ಆಯ್ತು. ನಮಸ್ಕಾರ ಸರ್. ವಾ, ನಮ್ಮ ಸಿದ್ದರಾಮಯ್ಯ ಏನ್ ಮಾಡಿದ್ರು ಒಳ್ಳೇದೇ. ನಿಮ್ ಸಿದ್ದರಾಮಯ್ಯ ಏನ್ ಮಾಡಿದ್ರು? ಒಳ್ಳೆ ಮುಖ್ಯಮಂತ್ರಿ. ಒಳ್ಳೆ ಮುಖ್ಯಮಂತ್ರಿ. ಏನ್ ಆಡಳಿತ ಕೊಟ್ಟರು ನಾಳೆದು ಯೋಚನೆ ಮಾಡಿ, ಭವಿಷ್ಯದ ಯೋಚನೆ ಮಾಡಿ ಕೊಡ್ತಾರೆ. ಭವಿಷ್ಯದ ಯೋಚನೆ ಮಾಡಿ ಕೊಡ್ತಾರ ಪಕ್ಕ. ಅದಂಗೆ ಹಾಲಿನ ರೇಟ್ ಜಾಸ್ತಿ ಮಾಡ್ತಾರೆ, ರೈತರಿಗೆ ಹಾಲಿನ ದುಡ್ಡು ಕೊಡ್ತಾರೆ. 2,000 ರೂಪಾಯಿ ಅಕ್ಕನ್ ಕೇಳಿದ್ರಲ್ಲ, 2,000 ರೂಪಾಯಿ ಕೊಡ್ತಾರೆ. ಎಲ್ಲಿಂದ ಬರ್ತದೆ? ರೈತರಿಗೆ ಸಿಗ್ತಲ್ಲ ಕಣಕ. ಫ್ರೀ ಬರ್ತಲ್ಲ, ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದೆ? ನಮ್ ದುಡ್ಡು ನಮ್ಗೆ ಕೊಡ್ತಾರ ಅನ್ನಕತ್ತಾರ ಜನ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಒಯ್ಯ ಮುಖ್ಯಮಂತ್ರಿ ಆದಾಗ ಹೇಳಿದ್ರು ಗೊತ್ತಾ? ಬಡವರಿಗೆ ದುಡ್ಡ ನಮ್ದು, ಅವ್ರ ದುಡ್ಡು ಅವ್ರಿಗೆ ಕೊಡ್ತಾ ಇದೀನಿ. ದುಡ್ಡು ಕಂಡ್ರೆ ಫ್ರೀ 2,000 ರೂಪಾಯಿ. ಏನ್ ಗೌಡ್ರೆ? ನಾವು ರೈತರ ಜಿಲ್ಲೆಯವರು, ಕ್ಯಾರ್ಪೇಟೆ ಸರ್, ಸತ್ಯ ಹೇಳಿ ನೀವು. ರೈತರ ಹಾಲಿನ ರೇಟ್ ಜಾಸ್ತಿ ಮಾಡಿರೋ. ಕ್ಯಾರ್ಪೇಟೆ, ಮಂಡ್ಯ ಜಿಲ್ಲೆ ನಮ್ದು. ನಾವು 1 ಲೀಟರ್ ಹಾಲು ಕರಿಯಕ್ಕೆ ಇಷ್ಟ ಮೇವ್ ಹಾಕ್ಬೇಕು, 1.5 kg ತಿಂಡಿ ಹಾಕ್ಬೇಕು. ಫೀಡ್ಸ್ 1350 ರೂಪಾಯಿ, ಫೀಡ್ 1350, ಕಡ್ಲೆ ಹಿಂಡಿ 1100 ರೂಪಾಯಿ. ಎಲ್ಲಾನು 1 kg ಹಾಕಿದ್ರೆ 6 ಲೀಟರ್ ಹಾಲು ಕೊಡ್ತವೆ. 35 ರೂಪಾಯಿ ಕೊಡ್ತಾರ ನಮ್ಗೆ. ಅಲ್ಲ, ಅರ್ಧ ಲೀಟರ್ಗೆ 38 ರೂಪಾಯಿ ವಸೂಲು ಮಾಡ್ತಾರಲ್ಲ ರೈತರಿಗೆ. ನಾವ್ ಹೇಳ್ತಾರ ಅವ್ರು ಏನಂದ್ರು? ಸಿದ್ದರಾಮಯ್ಯನವರು ರೈತರಿಗೆ ಕೊಡ್ತಾವ್ರೆ. ಅದನ್ನ ಹೇಳಿ. ಸಂಘ ಸಂಸ್ಥೆಗಳು ದುಡ್ಡು ತಿಂತಾ ಇರೋರು, ರೈತರಿಗೆ ಏನು ಸಿಗ್ತಾ ಇಲ್ಲ. ಹಾಲಿನ ಡೈರಿ ಸೆಕ್ರೆಟರಿಗಳು, ಸಂಘ ಸಂಸ್ಥೆಗಳು, ಅಧಿಕಾರಿಗಳಿಗೆ ದುಡ್ಡು ಮಾಡ್ಕೋತಾವ್ರೆ ಹೊರತು ರೈತರಿಗೆ ಕೇವಲ 35 ರೂಪಾಯಿ. ಜಾಸ್ತಿ ಮಾಡಿದ್ದು ರೈತರಿಗೆ ಕೊಡ್ತೀವಿ, ರೈತರಿಗೆ ಅನುಕೂಲ ಮಾಡ್ತೀವಿ. ಏನ್ ಮಾಡವ್ರೆ? ರೈತನಾಗೆ ಸಾಯ್ತಾವನೆ. ವ್ಯವಹಾರ ಮಾಡೋರಲ್ಲವಾ ಇಂಥವ್ರೆಲ್ಲವಾ ಕೋಟ್ಯಾಧೀಶ್ವರ ಆಯ್ತಾವ್ರೆ ಸ್ವಾಮಿ. ರೈತರಿಗೆ ಏನು ಅನುಕೂಲ ಇಲ್ಲ. ಯಾರ್ ಬೇಕಾದ್ರೆ ಎದುರು ಬಂದ್ ಕೇಳಿ. ಅವ್ನು ಬರೀ ಬಳ್ಳೆ ಮಾತುಗಳು ನಿಂತ್ಕೊಂಡಲ್ಲಿ ಬುರುಡೆ ಕೊಡ್ತೀವಿ ಅಂತಾರೆ. ಏನು ಇಲ್ಲ ರೈತರಿಗೆ, ಏನು ಇಲ್ಲ. 35 ರೂಪಾಯಿ ಅಂದ್ರೆ ಈ 30 ರೂಪಾಯಿ 5 ಪೈಸಾ ಕೊಡ್ತಿದ್ದು, ನಿನ್ನೆ 1ನೇ ತಾರೀಕಿಗೆ 4 ರೂಪಾಯಿ ಸೇರ್ಸ್ಕೊಡ್ತಾವ್ರೆ. 34 ಆಯ್ತು. ಏನ್ ಸಿಗುತ್ತೋ ರೈತಿಂಗೆ? ಬೋನಸ್ ಹಾಕಿದ್ರು ಆಯ್ತು. ನಿಮಗೆ 1 ಲೀಟರ್ಗೆ 34 ರೂಪಾಯಿ ವಸೂಲಿ ಮಾಡ್ತಾವ್ರೆ. ಇಲ್ಲ, ಅರ್ಧ ಲೀಟರ್ಗೆ ಮಾಡ್ತಾವ್ರೆ. ಅರ್ಧ ಲೀಟರ್ಗೆ ಮಾಡ್ತಾರೆ. ಯಾರಿಗೆ ದುಡ್ಡು? ಅವ್ರಿಗೆ ದುಡ್ಡು, ರೈತರಿಗೆ ಏನಿಲ್ಲ. ಏನ್ ಗೊತ್ತು ಅಂದ್ರೆ, ರೈತರಿಗೆ ಗೊತ್ತು ಅಂದ್ರೆ ಸರ್ಕಾರಕ್ಕೆ ಅವ್ರು ಮಾಡ್ಕೊತಾ ಇರೋದ್ರ ಸ್ವಾಮಿ. ಬರ್ಲಿ ಡೈರೆಕ್ಟ್ ಆಗಿ ಹೇಳಿ. ಹೌದು ಅಮ್ಮ, ನಿಮ್ ಕಡೆಗೆ ಬತ್ತವ್ರೆ ಅಂತಾರ ಅವ್ರು. ತೆಲುಗು, ಕನ್ನಡ ಬರಲ್ವಾ? ಅಯ್ಯೋ, ಕನ್ನಡ ಬರ್ತದ ಮೇಡಮ್ ನಿಮ್ಗೆ? ಏನ್ ನಿಮ್ಮ ಹೆಸರು? ಮಮತಾ. ಯಾವ್ರು? ಬಳ್ಳಾರಿ. ಅವ್ರದ್ದು ಬಳ್ಳಾರಿ ತಾನೆ? ಮತ್ತೆ ಆಂಧ್ರ. ಮತ್ತೆ ನೋಡಿ, ಹಾಲಿನ ರೇಟ್ ಎಲ್ಲ ಜಾಸ್ತಿ ಆಗೋಯ್ತು. ಹೆಂಗೆ ನಿಮ್ ಬಳ್ಳಾರಿಲಿ? ಅಯ್ಯೋ, ಏನ್ ಮಾಡಕ್ಕಾಗುತ್ತಣ್ಣ, ಪಾಪ ರೈತರು ಬದುಕಳ್ಳಿ ಬಿಡಿ. ಹಾಲಿನ ರೇಟ್ ಜಾಸ್ತಿ. ರೈತರು ಬದುಕಳ್ಳಿ. ರೈತರಿಗೆ ಹಾಲು ಕರಿಯಕ್ಕಲ್ಲ ಜಾಸ್ತಿ ಮಾಡಿರೋದು, ಇಲ್ಲಿ ಜಾಸ್ತಿ ಆಗಿರೋದು. ಹೌದು ಹೇಳಿ. ಮತ್ತೆ ಈಗ ಗೊತ್ತಾಯ್ತು.
ನಿಮಗೆ ಅರ್ಧ ಲೀಟ್ರಿಗೆ 35 ರೂಪಾಯಿ ವಸೂಲಿ ಮಾಡ್ತಾವ್ರೆ ಇಲ್ಲಿ. ಅರ್ಧ ಲೀಟ್ರಿಗೆ ಇಲ್ಲ ಅಣ್ಣ ನಾನು ಒಂದು ತಿಂಗಳಾಯ್ತು ಊರಿಗೆ ಹೋಗಿ ಇವಾಗಲೇ ಗೊತ್ತಾಗಿದ್ದು ನೀವು ಹೇಳ್ದಾಗ್ಲೇ ಗೊತ್ತಾಗಿದ್ದು. ಅಕ್ಕ ಇಲ್ಲಿ ಅರ್ಧ ಲೀಟ್ರಿಗೆ ದುಡ್ಡು 35 ರೂಪಾಯಿ. ರೈತರು ತಾವು 1 ಲೀಟ್ರಿಗೆ 35 ರೂಪಾಯಿ ತಗೋತಾರೆ. ರೈತರಿಗೆಲ್ಲ ಲಾಭ ಬಂತು. ಈಗ ಗೊತ್ತಾಯ್ತಾ ವಿಷಯ ನಿಮಗೆ? ಏನು ಮಾಡೋಣ ತಗೊಳ್ಳಿ, ಯಾಕೆ ತಿಳ್ಕೊಳಮ್ಮ. ಬಳ್ಳಾರಿಂದ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಫ್ರೀಯಾಗಿ ಬರೋಣ. ಗೊತ್ತಾ ಕಾಸು 200 ರೂಪಾಯಿ ಬೇಕಾಗಿಲ್ಲ ವರ್ಷ ಬೇಡವೇ? ಯಾಕೋ? ಯಾಕಂದ್ರೆ ಪರವಾಗಿಲ್ಲ ನಾವು ಜಾಬ್ ಮಾಡ್ತಾ ಇದೀವಿ ವರ್ಷ ದುಡ್ಕ ತಿಂತೀವೇನೆ. ಪಾಪ ಅವರು ಸರ್ಕಾರ ಲೇಡೀಸಿಗೆ ದುಡ್ಕ ಮಾಡೋದಾದ್ರೆ ಫ್ರೀ ಆಗಿ ಮಾಡೋದಾದ್ರೆ ರೈತರಿಗೆ ಏನಾದ್ರು ಮಾಡ್ಲಿ ಪಾಪ. ರೈತರಿಗೆ ಮಾಡಬೇಕು, ಸ್ಟೂಡೆಂಟ್ಸ್ಗೆ ಮಾಡಬೇಕು. ಫ್ರೀ ಬೇಡ ನಮ್ಗೆ. ಬೇಡ ಅಂತೀರಾ? ರೇಟ್ಗಳೆಲ್ಲ ದುಬಾರಿ ಮಾಡ್ತಾವ್ರಲ್ಲ. ಮಾಡ್ಲಿ ಬಸ್ ಎಲ್ಲ ಫ್ರೀ ಅಲ್ವಾ, ಮತ್ತೆ ಅದೆಲ್ಲ ಮ್ಯಾನೇಜ್ ಮಾಡ್ಬೇಕು. ಎಲ್ಲ ಮ್ಯಾನೇಜ್ ಮಾಡ್ಬೇಕಲ್ಲ. ಅದಕ್ಕೆ ಫ್ರೀ ಕೊಟ್ಬಿಟ್ಟು ಇಲ್ಲಿ ಇನ್ನೊಬ್ರ ಹತ್ರ ಕಿತ್ಕೊಳ್ಳೋದಂತೀರಿ. ನಿಮ್ಮ ఆంధ్రದಲ್ಲೂ ಹಿಂಗేనా? ನಿಮ್ಮ ఆంధ్రలో ఫ్రీ వచ్చేస్తుందా సర్కారులో? ఫ్రీ రాలా? పోలా పోలా. ఇంకా రాలేదు. ಏನಪ್ಪ ಏನ್ ನಿನ್ನ ಹೆಸರು? ಓ ಸದ್ದಾಂ ಹುಸೇನ್. ಎಲ್ಲಿಂದ ಬಂದಪ್ಪ? ರಾಯಚೂರು. ಚೆನ್ನಾಗಿದ್ದೀರಿ? ಉಂಡ್ರಿ? ಏನ್ ಉಂಡ್ರಿ? ಅನ್ನ ಸಾರು. ಹೆಂಗೈತ್ರಿ ರಾಯಚೂರು ಊಟ, ಬೆಂಗಳೂರು ಊಟ? ನಿಮ್ಮೂರು ಬ್ಯಾಂಗ್ಳೂರ್ ಚಲೋ ಇಲ್ರಿ? ಚೆನ್ನಾಗಿದೆ, ಪರವಾಗಿಲ್ಲ. ಏನ್ ಕೆಲಸ ಮಾಡ್ತೀರಿ? ನಾ ಊರಲ್ಲಿ ಆಟ ಓಡಿಸಿ ಸುಮ್ನೆ ಬಂದೆ. ಸುಮ್ನೆ ಸುಮ್ ಬಂದ್ಗಿಂದ ಎಲ್ಲ ಹೊಂಟ್ಗಿಂಟ್ ಹೋಗ್ಬಿಡಿ ಕಣಪ್ಪ ದಾರಕ್ಕೆ ತಪ್ಪಿ. ಇವಾಗ ಟ್ರೈನ್ ಓದ್ತಾದ್ನಿ ಇವಾಗ. ಎಲ್ಲಿಗೂ ಟ್ರೈನಿಗೆ ಓದ್ತಾಯಪ್ಪ? ಯಾವ ಟ್ರೈನ್ಗ? ರಾಯಚೂರು ಟ್ರೈನ್ಗ? ಡೈರೆಕ್ಟ್ ಟ್ರೈನ್ ಇದಾ? ಇಲ್ಲ, ಹಾಸನ ಸ್ವಲ್ಪ. ನಾ ಏನ್ ಮಾತಾಡಿಸ್ತೇನೆ ಗೊತ್ತಾ ಜನರಿಗೆ? ಏನು ಅದೇ ಕನ್ನಡದಲ್ಲಿ ಮಾತಾಡ್ತೀವಿ. ಕನ್ನಡದಲ್ಲಿ ಮಾತಾಡಕತ್ತೀನಿ ಗೊತ್ತು. ಯಾವ್ದ್ರ ಬಗ್ಗೆ? ಯಾವ್ದ್ರ ಬಗ್ಗೆ? ಅದೇ ನ್ಯೂಸ್. ಯಾವ ನ್ಯೂಸು? ಯಾವ್ದು ಇದೆ? ಕನ್ನಡ ಇದೆ. ಕನ್ನಡ ನ್ಯೂಸ್ ಗೊತ್ತು. ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ನಂಗೆ ಗೊತ್ತಾ? ಗೊತ್ತಾಗ್ತದೆ. ಅವಾಗಿಂದ ಕೇಳಿಸ್ಕೊಂಡು ನಗ್ತಿದ್ದಲ್ಲಪ್ಪ. ಇಲ್ಲ, ನಾನು ಮಾತಾಡೋಣ ಅಂತ ಮಾತಾಡಿದೆ. ಹಾಲು ಕುಡಿತೀಯಾ? ಹಾಲು ಕುಡಿದ್ಯಾ? ಆಲ್ಕೋಹಾಲ್ ಕುಡಿದ್ಯಾ? ಯಾವ್ದು ಕುಡಿತಿಲ್ಲ? ಹಾಲು ಕುಡಿಯೋದು ಮರಾಯ. ಹಾಲು ಕುಡಿಯೋ ಮರ್ಯಾ. ಹಾಲಿನ ರೇಟ್ ಜಾಸ್ತಿ ಆಗದೆ. ಕಡಿಮೆ ಮಾಡೋಣ ಅಂತ ನಾ ಮಾಡ್ಬೇಕಾ? ಎಲ್ಲಿ ಸಿದ್ದರಾಮಯ್ಯ ಹೇಳ್ಬೇಕು. ಹೇಳಕ್ಕ ನೋಡ್ತಾವ್ರಲ್ಲೇ. ಸಿದ್ದರಾಮಯ್ಯ ಹೇಳ್ಬೇಕು. ಸಿದ್ದರಾಮಣ್ಣಂಗೆ ಹೇಳಪ್ಪ ಹುಲಿ. ಸಿದ್ದರಾಮಯ್ಯ ಅವ್ರೇನ್ ಮಾಡ್ತಾರೆ ಕಡಿಮೆ? ಯತ್ನಾಳ್ ಪಾರ್ಟಿ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ. ಯತ್ನಾಳ್ ಪಾರ್ಟಿ ಪಕ್ಕ. ಅದೇನ್ ಹೆಸರು ಗೊತ್ತಿಲ್ಲ. ಯಾಕೆ ಆಗ್ಲಿ ಗೊತ್ತಲ್ಲ ಏನೋ ಆಗಿದೆ ಅಂತ. ಯೋಗಿ ಎಲ್ಲ ಏನ್ ಮಾಡ್ತಾವ್ರೆ ಆದ್ರೆ ಯತ್ನಾಳ್ ಮಾಡೇ ಮಾಡ್ತಾರೆ. ನೋಡ್ತಾ ಇರಿ. ಈಗ ಆಯ್ತು 200 ರೂಪಾಯಿ ಎಲ್ಲ ಜಾಸ್ತಿ ಮಾಡೋರಪ್ಪ ಲೇಡೀಸ್ಗೆ. ಓಕೆನಾ? ಕಡಿಮೆ ಮಾಡೋ. ನೀನು ರಾಯಚೂರಿಂದ ಫ್ರೀಯಾಗಿ ಬರ್ಬೋದಿತ್ತಲ್ಲ? ಕಾಸು ಕೊಟ್ಟು ಗಣಮಕ್ಳಿಗೆ. ನಿಂದೆ ಅವರಪ್ಪ ಹುಲಿ? ನಿಂದ ಹೆಸರೇನ? ಅವ್ವ ನಮಸ್ಕಾರ. ಚೆನ್ನಾಗಿದ್ದೀರಾ? ಕಾಪಿ ಕುಡಿದ್ರಾ? ಎಷ್ಟು ಕಾಪಿ? 15 ರೂಪಾಯಿ. ಹಾಲು ಪ್ಯಾಕೆಟ್ ತಗೋಗ್ತೀರಾ ಮನೆಗೆ? ಎಷ್ಟು ರೂಪಾಯಿ ಪ್ಯಾಕೆಟ್? 28. ಅರ್ಧ ಲೀಟರ್ದು ಎಷ್ಟು ಆಯ್ತು ತಗೊಂಡೋಗಿ? 2 ದಿನಕ್ಕೊಂದ್ಸಾರಿ. ಹೌದಾ? ಈಗ ಜಾಸ್ತಿ ಆಗದೆ? ಹೌದಾ? 2 ರೂಪಾಯಿ 4 ರೂಪಾಯಿ ಜಾಸ್ತಿ ಆಗದೆ ಈಗ. ಇರ್ಬೋದು, ನಮ್ಗೆ ಗೊತ್ತಿಲ್ಲ. ದಿನ ಈಗ ತಗೊಂಡೆ. ಹೌದಾ? 28. ಈಗ ಜಾಸ್ತಿ ಆದ್ರೆ ಸರಿನಾ? ಅಯ್ಯ, ಜಾಸ್ತಿ ಆದ್ರೂ ತಗೊಳ್ಲೇಬೇಕು, ಕಡಿಮೆ ಆದ್ರೂ ಕುಡಿಲೇಬೇಕು. ಕುಡಿಲೇಬೇಕು. ಹೌದು. ಈಗ ಜಾಸ್ತಿ ಮಾಡ್ತಾವ್ರಲ್ಲ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಏನ್ ಹೇಳೋದಕ್ಕೂ ಆಗಲ್ಲ. ಗೌರ್ಮೆಂಟ್ ದೊಡ್ಡೋರಲ್ಲ ನಾವು. ಅವ್ವ ನೀನೇ ದೊಡ್ಡಳು, ಗೌರ್ಮೆಂಟ್ ಚಿಕ್ಕದು. ನಿನ್ನಿಂದಾನೇ ಗೌರ್ಮೆಂಟ್. ಸ್ವಾಮಿ ಆಯ್ತು ಹೋಗ್ರಿ. ಅಯ್ಯೋ ಕಾಸು ಬಂತ 200 ರೂಪಾಯಿ? ಬಂತು ಸರ್. ಗೊತ್ತಾ? ಏನೇನ್ ಮಾಡ್ತೀರಾ 200 ರೂಪಾಯಿಲಿ? ಎಲ್ಲ ಬಂದೋಗ್ತೈತಲ್ಲ ಈಗಿರೋ ಪರಿಸ್ಥಿತಿಯಲ್ಲಿ. ಎಲ್ಲ ಬಂದು ಹೋಗ್ತೈತಾ? ಬಸ್ ಎಲ್ಲ ಫ್ರೀ. ಆ ಕಾಫಿ ಕುಡಿಯೋ ಹೊತ್ತಿಗೆ ನಾನು ಮಾತಾಡ್ಸ್ ಹಾರೋಗ್ಬಿಟ್ಟದು. ನಿಮ್ದೇನಕ್ಕ ಕಾಫಿ ಕುಡ್ದಾತ? ಅಕ್ಕ ಅಕ್ಕ ನಮಸ್ಕಾರ ಮೇಡಮ್. ಲಸ್ಸಿ ಕುಡಿತಾವ್ರೆ. ಏನ್ ನಿಮ್ಮ ಹೆಸರು ಮೇಡಮ್? ನಿಮ್ಮ ಹೆಸರು? ಪಾನಿಪುರಿ. ಏನ್ ನಿಮ್ಮ ಹೆಸರು ಹೇಳಿ ಮೇಡಮ್? ನಾವೇನು ಬೇರೆ ಏನು ಕೇಳ್ತಿದೀವಾ? ಏನು ಕೇಳ್ತಿದೀವಪ್ಪ? ಜನರು ಕಷ್ಟ ಕೇಳ್ತಿದೀವಿ. ಏನು ನಿಮ್ಮ ಹೆಸರು? ಹೆಸರು ಹೇಳಿ. ಹೆಸರು ಹೇಳ್ಬಿಟ್ಟ ಮೇಲೆ ನನ್ನ ಲಾಕ್ ಮಾಡ್ಕೊಂಬಿಟ್ರೆ. ಮೇಡಮ್ ಹಾಲಿನ ರೇಟ್ ಎಲ್ಲ ಜಾಸ್ತಿ ಆಗ್ತದೆ, ಏನು ಹೇಳ್ತೀರಾ? ನೀವು ಹೇಳ್ತೀರಾ ಮೇಡಮ್? ಕಡಿಮೆ ಆಗ್ಬೇಕು. ಕಡಿಮೆ ಆಗ್ಬೇಕು. ಯಾಕೆ ರೇಟ್ ಜಾಸ್ತಿ ಆಗ್ತಿರ್ಬೋದು? ನಿಮ್ಮ ಹೆಸರೇನು? ಶಿವಗಾಮಿ. ಓ ಬಾಹುಬಲಿ ಶಿವಗಾಮಿ.
ಬಾಹುಬಲಿ ತಾಯಿ ಶಿವಗಾಮಿ ಕಾಸು ನಿಮಗೆ ಕೊಡ್ತಾವ್ರಲ್ಲ ಫ್ರೀ, ಅದಕ್ಕೆ ದುಡ್ಡಿಲ್ವಂತೆ ಸರ್ಕಾರದಲ್ಲಿ. ಹೇಳಿ ಈಗ ಯಾಕೆ ನಿಮ್ದು ಯಾವ ಊರು ಮೇಡಮ್? ನಾವು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅಲ್ಲೇ ಟೌನಲ್ಲೇ. ಹೌದಾ? ನಮ್ದು ಚಿಕ್ಕಮಂಗ್ಳೂರು ಕಣಂತ, ಮಲೆನಹಳ್ಳಿ ದೇವರಮ್ಮನ ಬೆಟ್ಟ ಬಿಂಡಿಗ ಕಣಂತ ಹೇಳಿ ಅಲ್ಲೇ ನಮ್ದು ಹಿರೇಕೊಳಲೆ ಪಕ್ಕ. ಹಿರೇಕೊಳಲೆ ಕೆರೆ. ನೋಡಿ ಮತ್ತೆ ನೀವು ನಮ್ಮೂರವ್ರಾಗ ನಮ್ಮ ಹತ್ರನೇ ಮಾತಾಡಲ್ಲ ಅಂದ್ಬಿಟ್ರಲ್ಲ, ಬೇಜಾರಾಗೋಯ್ತು. ಈಗ ಹಾಲಿನ ರೇಟ್ ಎಲ್ಲ ಜಾಸ್ತಿ ಮಾಡ್ತವ್ರೆ ಸರ್ಕಾರ, ಅದನ್ನ ಈ ಅಭಿಪ್ರಾಯ ಕೇಳಕ್ ಬಂದಿದೀವಿ. ಪಾಪ ಅವ್ರು ಏನ್ ಮಾಡ್ತಾರೆ, ಅಮೌಂಟ್ ಎಲ್ಲರಿಗೂ ಕೊಡ್ಬೇಕಲ್ಲ. ಅಮೌಂಟು 2000 ಕೊಡ್ತಾ ಇದಾರಲ್ಲ. 2000 ಕೊಡ್ತಾವ್ರಲ್ಲ. ನಮ್ಮಿಂದ ಸರ್ಕಾರ ನಮ್ಮಿಂದ ಸಾವಿರಲ್ಲ. ಅಬ್ಬಾ ಹೊಡೆದಾಕಡಪ್ಪ ಡೈಲಾಗು. ಅಬ್ಬಾ ಹೌದು ಸತ್ಯ, ನಮ್ ದುಡ್ಡು ನಮ್ಗೆ ವಾಪಸ್ ಕೊಡ್ತಿದ್ದಾರೆ ಅಷ್ಟೇ, ನಮ್ಮಿಂದ ಸರ್ಕಾರ ಅಷ್ಟೇ, ಇನ್ನೇನಿಲ್ಲ. ಇನ್ನೇನಿಲ್ಲ. ನಿಮ್ಗೆ ಅವರು? ನಮ್ದು ಮಂಡ್ಯದವರ. ಮಂಡ್ಯ. ಅದಕ್ಕೆ ಬೋಲೆ ಜೋರ್ ವಾಯ್ಸು. ಹೌದು, ಮಂಡ್ಯ ಅಂದ್ರೆ ರಾಗಿ ಮುದ್ದಲ್ಲ. ರಾಗಿ ಮುದ್ದೆ ಮಂಡ್ಯ ಅಂದ್ರೆ. ಏನ್ ಬುಡಪ್ಪ ಒಂದ್ ಡೈಲಾಗ, ಈಗ 4 ರೂಪಾಯಿ ಜಾಸ್ತಿ ಮಾಡೋರು ಹಾಲಿನ ರೇಟು. ನೀ ಹಾಲು ಕುಡಿತೀಯ ಕಬ್ಬಿನಲ್ಲಿ ಕುಡಿತೀಯ? ನಾವು ರಾಗಿ ಅಂಬ್ಲಿ. ರಾಗಿ ಅಂಬ್ಲಿ ಬೇಡ ನಮ್ಗೆ, ಕಬ್ಬಿನಲ್ಲೂ ಬೇಡ, ಹಸಿನಲ್ಲೂ ಬೇಡ, ಏನು ಬೇಡ, ಆಲ್ಕೋಹಾಲು ಬೇಡ, ಏನು ಬೇಡ, ಓನ್ಲಿ ರಾಗಿ ಅಂಬ್ಲಿ. ಮತ್ತೆ ಈಗ ಫ್ರೀ ಕೊಟ್ಬಿಟ್ಟು ದುಡ್ಡಿಲ್ಲ ಅಂತ ಹೇಳ್ತೀವಿ ಸರ್ಕಾರದಲ್ಲಿ. ಇಲ್ಲ, ನಮ್ ದುಡ್ಡೇ ನಮಗ್ ವಾಪಸ್ ಕೊಡ್ತಿದ್ದಾರೆ ಅಷ್ಟೇ, ಫ್ರೀ ಅಂತ ಒಂದ್ ಹೆಸರು ಅಷ್ಟೇ, ಇನ್ನೇನಿಲ್ಲ ಅಂತ ಒಂದ್ ಹೆಸರು. ವಾಯ್ಸ್ ನಮಸ್ಕಾರ ಅಣ್ಣ, ಆಟೋ ಡ್ರೈವರ್ ಸಾಹೇಬ್ರಿ ತಲೆಗೆಟ್ಟು ಹೋಗ್ಬಿಡದೆ. ಬಸ್ ಫ್ರೀ ಮಾಡ್ಬಿಟ್ಟು ನಮಗೆ ಯಾವನು ಗೊತ್ತಾಗಿಲ್ಲ, ಏನಿಲ್ಲ. ನಾ ಏನು ಮಾತಾಡಲಿ, ನಿಂದ ಹಾಲಿನ ರೇಟಿಂಗ್ ಕತೆ ಹೋದೆ, ನನ್ನ ಆಟೋಗೆ ಯಾರು ಗೊತ್ತಾಯಿಲ್ಲ ಅಂತಾರೆ ಅವರು. ಬರಪ್ಪ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಂತ್ಕೊಳ್ಳಿ, ಒಳ್ಳೆ ರಾಜಕಾರಣಿಗಳು. ಏನು ನಿಮ್ಮ ಹೆಸರು? ಗಂಗಣ್ಣ ಅಂದ್ಬಿಟ್ಟು. ಗಂಗಣ್ಣ ಅವರೇ, ಈಗ ಹಾಲಿನ ರೇಟ್ ಎಲ್ಲ ಜಾಸ್ತಿ ಮಾಡ್ತವ್ರೆ, ಡೀಸೆಲ್ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗೋಯ್ತು, ಎಲ್ಲ ಹೈಕು. ಆದರೆ ಯಾರ ಸಂಬಳನೂ ಜಾಸ್ತಿ ಆಗಲಿಲ್ಲ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನಿಲ್ಲ, ಸರ್ಕಾರನೇ ಸರಿ ಇಲ್ಲ ಅಂತ ಹೇಳ್ತಾರೆ ಎಲ್ಲ. ಸರ್ಕಾರನೇ ಸರಿ ಇಲ್ಲ ಅಂತ ಹೇಳ್ತಾವ್ರಾ? ನೀವು ಹೇಳ್ತಾ ಇದ್ದೀವಿ. ನೀವು ಹೇಳ್ತಿದ್ರಿ. ಯಾಕೆ ಸರಿ ಇಲ್ಲ ಸರ್ಕಾರ? ಅದೇ ಹಿಂಗೆಲ್ಲ ರೇಟ್ ಹೆಚ್ಚಿಸ್ಕೊಂಡು ಹೋಗ್ತವ್ರೆ. ಯಾಕಿರ್ಬೋದು ಇವೆಲ್ಲ ಆಟಗಳು? ಏನೇನೋ ಮಾಡ್ದವ್ರೆ, ಎಲ್ಲ ಫ್ರೀ ಕೊಟ್ಬಿಟ್ಟು ಖಾಲಿ ಆಗೋಯ್ತಂತೀರಾ? ನಿಜ ಹೇಳಿ. ಫ್ರೀ ಯಾಕೆ ಕೊಡ್ಬೇಕಾಗಿತ್ತು ಹೇಳಿ? ಹಂಗಂತೀರಾ? ಅದಕ್ಕೋಸ್ಕರನೇ ಇದೆಲ್ಲ ತುಂಬ್ಸಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾವ್ರೆ. ಜನಗಳನ್ನ ದಡ್ರನ್ ಮಾಡ್ಬಿಟ್ರಲ್ಲ, ಜನಗಳನ್ನೆಲ್ಲ ದಡ್ರನ್ ಮಾಡ್ಬಿಟ್ರು. ನಮಸ್ಕಾರ ಸರ್. ಏನು ಪೊಲೀಸ್ ಗಿಲಿಸ ಹೆಂಗೆ ನೀವು? ಇಲ್ಲ ಸರ್, ಬೆಳಗಾವಿ ನಮ್ದು. ಬೆಳಗಾವಿ ನಮಸ್ಕಾರ ರೀ. ಸರ್ ಯಾರಪ್ಪ ಏನೈತಿ, ಬೆಳಗಾವಿ ನಮ್ದು ಐತಿ ಸರ್. ಬೆಳಗಾವಿ ನಿಮ್ದೈತ್ರಿ? ಎಸ್ ಸರ್. ಬೆಳಗಾವಿ ನಮ್ದ ಬಿಡ್ರಿ. ಅದ ಏನಂತೀರಿ ಸರ್? ಏನು ಹಾಲಿನ ರೇಟ್ ಒಂದ್ ಸ್ವಲ್ಪ ಚೂರು ಕಡಿಮೆ ಮಾಡ್ಬೇಕು ಸರ್, ಅವರು ತುಂಬಾ ಬೆಲೆ ಆಗಿದೆ, ಏರಿಕೆ ಕಡಿಮೆ ಮಾಡ್ಬೇಕು ಸರ್. ಅವರು ಏರಿಕೆ ಕಡಿಮೆ ಮಾಡ್ಬೇಕು. ಯಾಕೆ ಮಾಡ್ಬೇಕಾ? ಮಾಡ್ಬೇಕು ಸರ್, ಅಂದ್ರೆ ಜನರಿಗೆ. ಯಾಕೆ ಇವ್ರು ಏರಿಕೆ ಮಾಡ್ತಿರ್ಬೋದು ಸರ್? ಅದೇ ಈಗೆಲ್ಲ ಫ್ರೀ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಇವರು ಮ್ಯಾನೇಜ್ ಮಾಡ್ತಿದ್ದಾರೆ ಸರ್. ಇವರು ಕಡಿಮೆ ಮಾಡ್ಬೇಕು, ಏನಾದ್ರು ಬಡವ್ರ ಜನರಿಗೆ ಆಗಲ್ಲ ಸರ್ ತಗೊಳ್ಳಿಕ್ಕೆ, ಅದು ಒಂಚೂರು ಏನಾದ್ರು ಕಡಿಮೆ ಮಾಡ್ಬೇಕು. ಈಗ ಎಲ್ಲದನ್ನು ಫ್ರೀ 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 ಅಂತ ಅಂದ್ಬಿಟ್ಟು ಒಂದು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಕೊಂಡು ಇವರು ವೋಟ್ ಬ್ಯಾಂಕ್ಗಳನ್ನ ಜಾಸ್ತಿ ಮಾಡ್ಕೊಂತ ಹೋಗ್ತಿದ್ದಾರೆ. ಬಿಟ್ರೆ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಜನ ಇದ್ವಲ್ಲ ನಾವು, ಹೌದು, ನಮಗೆ ತುಂಬಾ ಎಫೆಕ್ಟ್ ಸರ್. ಈಗ ಅವರು ಟಾರ್ಗೆಟ್ ಮಾಡ್ತಿರೋದೇ ಬಡವ್ರ ಜನರನ್ನಲ್ವಾ? ಫ್ರೀ ಕೊಡ್ತೀವಿ ಅಂದ್ರೆ ವೋಟ್ ಹಾಕ್ತಾರೆ ಅಂತ. ಈಗ ನಮ್ಮಂತ ಮಿಡ್ಲ್ ಕ್ಲಾಸಿಗೆ ಸಾಹುಕಾರರು ಎದುರೋದಿಲ್ಲ, ಶ್ರೀಮಂತರು ಎದುರೋದಿಲ್ಲ, ಬಡವರು ಎದುರೋದಿಲ್ಲ, ಬಂದಿರೋದೇ ನಮ್ಮಂತ ಮಿಡ್ಲ್ ಕ್ಲಾಸ್ಗಳಿಗೆ. ಈ ಎಲೆಕ್ಟ್ರಿಸಿಟಿದು ಮಾಡಬಾರ್ದು, ಫ್ರೀ ಮಾಡಬಾರ್ದು. ಎಲೆಕ್ಟ್ರಿಸಿಟಿ ಫ್ರೀ ಮಾಡಬಾರ್ದು. ಬಸ್ ಬಿಡಿ, ಲೇಡೀಸ್ಗೆ ಮಾತ್ರ ಮಾಡಿದ್ದಾರೆ. ನಾವೇನ್ ಪಾಪ ಮಾಡಿದ್ವಿ ಅಂತಂದ್ರೆ ಅದು ಜಾಸ್ತಿ ಆಗಿ ಹೋಗ್ತಾ ಇದೆ. ಅದು ಜಾಸ್ತಿ ಯಾವ್ದು ಜಾಸ್ತಿ ಆಗೋಯ್ತು? ಈಗ ನಮಗೆ ಜೆಂಟ್ಸ್ಗೆ ಈಗ ನಿಮ್ಮ ಹೆಸರೇನು? ಗಣೇಶ್ ಅಂತ. ಓಹೋ, ಗೋಲ್ಡನ್ ಸ್ಟಾರ್ ಗಣೇಶ್. ಈಗ ಲೇಡೀಸ್ ಫ್ರೀ ಮಾಡಿದ್ದಾರೆ, ಜೆಂಟ್ಸ್ಗೆ ಜಾಸ್ತಿ ಮಾಡಿದ್ದಾರೆ. ಇದ್ಯಾ ಲೆಕ್ಕಾಚಾರದಲ್ಲಿ? ಯಾವ ಲೆಕ್ಕಾಚಾರದಲ್ಲಿ ಹಿಂಗ ಅವಮಾನ ಮಾಡ್ಬಿಟ್ರಲ್ಲ ನಮ್ಮ ಗಂಡಸರಿಗೆ? ಏನ್ ಪಾಪ ಮಾಡಿದೀವಿ ಹೇಳಿ. ಹಣ ನಗದಲ್ಲ, ಹೊಸಿ ಬಂದ್ ಮಾತಾಡ್ಬೇಕು, ಆ ರೀತಿ ಆಗಿದೆಯಲ್ಲ. ಈಗ ರೈತರು ಬಿಡಿ, ಕಷ್ಟ ಪಡ್ತಾರೆ, ಅವರು ಎದ್ದೇಳ್ತಾರೆ, ಹಾಲ್ ಕರೀತಾರೆ, ಅವ್ರಿಗೆ ಮಾಡಿದ್ರು ಏನೋ ಒಂಥರ ಬೆಲೆ ಇದೆ. ನೀವು ರೈತರಾ? ಅಲ್ಲ, ರೈತರ ಮಕ್ಕಳೇ, ರೈತರ ಮಕ್ಕಳು. ಸರಿನಾ? ಅವ್ರಿಗೊಂಥರ ಬೆಲೆ ಇದೆ. ಈಗ ಡೀಸೆಲ್ ಇದು ಎಲ್ಲ ಏರಿಸ್ಬಿಟ್ರು. ಇದು ಬಹಳ ಮೋಸ. ಈ ತರ ರೇಟ್ ಎಲ್ಲ ಜಾಸ್ತಿ ಆಗೋದ್ರಿಂದ ಏನ್ ಪ್ರಾಬ್ಲಮ್ ಆಗ್ಬೋದು? ಜನಸಾಮಾನ್ಯರು ತಾನೇ ಬರೆ ಹಾಕೋದು, ಬರೆ ಎಲ್ಲ ಹೊರೆ ಎಲ್ಲ ಜನಸಾಮಾನ್ಯರಿಗೆ ಎಲ್ಲ ಅವ್ರದೇ ಮಾಡಿ. ಈ ಸರ್ಕಾರ ಅಧ್ವಾನ ಆಗೋಯ್ತು, ಎಲ್ಲ ಮಾಡಿ ಅಧ್ವಾನ ಆಗೋಯ್ತು. ಯಾರಿಗೆ ಹೇಳೋಣ? ಯಾರಿಗೂ ಕೇಳಲ್ಲ. ಜನಸಾಮಾನ್ಯರ ಪ್ರಾಬ್ಲಮ್ ಯಾರಿಗೂ ಹೇಳಕ್ಕಿಲ್ಲ, ಯಾರಿಗೂ ಇಲ್ಲ. ಎಲ್ಲ ಅವ್ರವ್ರದೇ ಆಗೋಗ್ಬಿಟ್ಟಿದ್ರು ಎಲ್ಲ ಸರ್ಕಾರ. ಸಿದ್ದರಾಮಯ್ಯ ಏನ್ ಹೇಳ್ತೀರಿ?
ಸಿದ್ದರಾಮಯ್ಯ ಈಗ ನೋಡು ಈ ಫ್ರೀ ಮಾಡ್ಬಿಟ್ಟು ಅವ್ರು ಗೆದ್ಬಿಟ್ಟು ಆರಾಮಾಗಿ ಅವ್ರು ನೆರಳಲ್ಲಿದ್ದಾರೆ. ಈಗ ಜನಸಾಮಾನ್ಯರೆಲ್ಲ ಒದ್ದಾಡ್ತಾ ಇದ್ದಾರೆ, ಎಲ್ಲ ರೇಟು. ಏನ್ ನಿಮ್ಮ ಹೆಸರು? ನಾಗಮ್ಮ. ನಾಗಮ್ಮ, ಯಾವೂರು? ಹಾಸನ. ಹಾಸನದವ್ರ? ಓ ಮೇಡಮ್, ನಿಮ್ದು? ಹಾಸನಣ್ಣ. ಇಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಇಲ್ಲಿ ಲಕ್ಷಂದ್ರದಲ್ಲಿ ಇದೀವಿ. ಹೌದಾ? ಈಗ ಅವ್ವ ಹಾಲಿನ ರೇಟ್ ಎಲ್ಲ ಜಾಸ್ತಿ ಆಗೋಯ್ತು, ಏನ್ ಹೇಳ್ತೀರಿ? ಏನ್ ಹೇಳ್ತಿದ್ರು? ನೀವು ಮೊದ್ಲೇ ಹಾಸನವರು, ಇನ್ನು ಬಿಗಿಯಾಗಿ ಹೇಳ್ಬೇಕು ಅಲ್ವಾ? ಮತ್ತೆ ಸುಮ್ನೆನಾ ಹಾಸನವ್ರು ಅಂದ್ರೆ? ಅಲ್ಲ, ಏನು ಮಾಡಂಗಿಲ್ಲ, ಕೊಡ್ಲೇಬೇಕಲ್ಲ ಗೌರ್ಮೆಂಟ್ ಮಾಡಿದಾಗ. ಕೊಡ್ಲೇಬೇಕೆ? ಇನ್ನೇನ್ ಮಾಡೋದು? ಅವರೆಲ್ಲ ಮಾಡಿರೋದು, ನಾವು ಮಾಡಿರೋದು ಜನ, ನಾವು ನೀವೆಲ್ಲ ಸೇರ್ಕಂದಿ. ಮತ್ತ ಹಂಗಾರೆ ಎಲ್ಲರೂ ಸೇರಿ ಕಡಿಮೆ ಮಾಡಿ. ಮತ್ತೆ ಕಡಿಮೆ ಮಾಡಿ ನೀವು ಒತ್ತಡ ಹಾಕ್ಬೇಕಲ್ಲ, ಅದಕ್ಕೆ ನಿಮ್ಮನ್ನ ಕೇಳಕ್ ಬಂದಿವಿ. ಅದೇ ಮಾಡಿ. ಮತ್ತೆ ಏನ್ ಮಾಡೋಣ, ಮಾಡಕ್ ಆಗಲ್ವಂತೆ. ಯಾಕೆ ಗೊತ್ತೇ? 2000 ಫ್ರೀಯಾಗಿ ಕೊಡ್ತಾವ್ರಂತಲ್ಲ, ಬಂದಿಲ್ವಾ ನಿಮ್ಗೆ? ಬಂದೇ ಇಲ್ಲ 3 ತಿಂಗಳಿಂದ. 3 ತಿಂಗಳಿಂದ ಬಂದಿಲ್ಲ? ಇಲ್ಲ. ಅದಕ್ಕೆ ಮತ್ತೆ ಹಿಂಗೆ ಜಾಸ್ತಿ ಮಾಡ್ಬಿಟ್ಟವ್ರೆ ರೇಟ. ಅದಕ್ಕೆ ಬಸ್ ಫ್ರೀ, ಹಾಸನಿಂದ ಫ್ರೀ ಆಗಿ ಬಂದ್ರಿ ಅಲ್ವಾ, ಅದಕ್ಕೆ ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರಂತೆ. ಏನ್ ಹೇಳ್ತೀರಿ ಸಿದ್ದರಾಮಣ್ಣಂಗೆ? ಏನ್ ಹೇಳಂಗಿಲ್ಲ, ಸರ್ಕಾರ ಅಷ್ಟೇ. ಏನ್ ಹೇಳ್ಬೇಕು, ಅವರು ಪಾಪ ಮೋಸ ಹೋಗಿ ಇದ್ ಮಾಡವ್ರೆ, ಹಿಂಗ ಆಗ್ತೈತೆ ಅಂತ ಅವ್ರು ಮೋಸ ಹೋಗ್ಬಿಟ್ರಾ? ಮೋಸ ಅಂದ್ರೆ ಬಾಯ್ ಬಿಟ್ಟು ಹೇಳ್ಬಿಟ್ಟವ್ರೆ. ಸಿದ್ದರಾಮಣ್ಣ ಮೋಸ ಹೋಗ್ಬಿಟ್ರ? ಮೋಸ ಹಂಗಲ್ಲಪ್ಪ, ಪ್ರಪಂಚ ಇರೋದು ಆ ತರ ಬಂದ್ ಪಾಪ ಹೇಳ್ಬಿಟ್ಟವ್ರೆ. ಅದು ಏನ್ ಮಾಡಕ್ ಆಗಲ್ಲ. ಅವ್ರು ಕೊಟ್ರು ಸಮಾಧಾನ, ಕೊಡ್ದಿದ್ರು ಸಮಾಧಾನ. ಏನ್ ಮಗ, ದುಡ್ಡು ಬೆಲೆ, ದುಡ್ಡು ಮನುಷ್ಯ. ದೊಡ್ಡಬಳ್ಳಾಪುರದವ್ರು ದೊಡ್ಡ ಮನ್ಸಲ್ಲಿ ಹಿಂಗ್ ಹೇಳ್ಬಿಟ್ರಿ ಬಿಡಿ. ಏನ್ ಮಾಡೋಣ, ನೀವು ಶ್ರೀಮಂತರು ಇರ್ಬೋದೇನೋ? ನಾವಿಲ್ಲಪ್ಪ, ನಾವು ಅಲ್ಲ ಮಗನೆ ಬಡವರೇ ಆದ್ರೂ ಪ್ರೀತಿ ವಿಶ್ವಾಸಕ್ಕೆ ಬೆಲೆ. ದುಡ್ಡು ಯಾರ ಹತ್ರ ಬರ್ತೈತೆ ಹೋಗ್ತೈತೆ, ದುಡ್ಡಿಂದ ಏನು ಇದಿಲ್ಲ. ವಿಶ್ವಾಸಕ್ಕೆ ಬೆಲೆ ಅಷ್ಟೇ, ಪ್ರೀತಿ ವಿಶ್ವಾಸ ಅಷ್ಟೇನಪ್ಪ. ಹೆಂಗ್ ನಾಚ್ಕೊ ಹೋಯ್ತಾವ ನೋಡಿ. ಇದೇನೋ ಚಾಕು ಮಚ್ಚು ಲಾಂಗು ಅಂತ. ಅದೇ ಯಾವ್ದಾರು ಹುಡುಗ ರೇಗಿಸ್ತಿದ್ರೆ ಮತ್ತೆ ಚೆನ್ನಾಗಿ ಮಾತಾಡ್ತಾರೆ. ನಾವೇನೋ ಕಷ್ಟ ಸುಖ ಕೇಳೋದಂದ್ರೆ ನಿಲ್ಲದಿಲ್ಲ. ಏನ್ ಮೇಡಮ್ ನಿಮ್ಮ ಹೆಸರು? ಹಲೋ, ಎಕ್ಸ್ಕ್ಯೂಸ್ ಮೀ. ಇವತ್ತು ಏನಾಗಿದೆ, ನಾವು ಮಾತಾಡೋಣ ಅಂದ್ರೆ ಮಾತಾಡ್ತೀವಿ. ನಿಮ್ಮ ಹೆಸರು? ಹೆಸರು? ಹಲೋ ಮೇಡಮ್, ನಿಮ್ಮ ಹೆಸರು? ಹಲೋ, ನಾನು ಫೋನ್ ಕೈಯಲ್ಲಿ ಫೋನ್ ಮಾಡೋದು ಹೆಂಗೆ ಆಗ್ಬಿಡ್ತು ನಿಮಗೆ? ಸರಿ ಬಿಡಿ, ಆಯ್ತು, ಹೋಗ್ತೀನಿ ಬಿಡಿ, ಆಯ್ತು. ಫೋನ್ ಬಂದಿಲ್ಲ ಅಂದ್ರೆ ಫೋನಲ್ಲಿ ಮಾತಾಡ್ತವ್ರೆ. ಮೇಡಮ್ ನಮಸ್ಕಾರ ಮೇಡಮ್. ಏನಾ? ಏನ್ ನಿಮ್ಮ ಹೆಸರು? ಪುಷ್ಪ. ಯಾವ್ರು? ಬೆಂಗಳೂರೇನಾ? ಯಾಕೆ ಏನ್ ಕೇಳ್ತಿದೀವಿ ಗೊತ್ತಾ? ಗೊತ್ತಿಲ್ವಾ? ಹಾಲು, ಟೀ, ಕಾಫಿ, ಜ್ಯೂಸು ಏನ್ ಕುಡಿಯೋದು ನೀವು? ಇಲ್ಲ ಹೇಳಿ ಸರ್. ಏನು ಕುಡಿಯಲ್ವಾ? ಅಲ್ಲ, ಕಾಫಿ ಕುಡಿತೀವಿ. ಮನೆ ಎಷ್ಟು ಬೇಕಾದ್ರೆ ತಗೊಂಡು ಹೋಗ್ತೀರಾ ಹಾಲು? ಅರ್ಧ ಲೀಟ್ರ್. ಮೊಸರು? ಅರ್ಧ ಲೀಟ್ರು. ಹಾಲು ಮೊಸರು ರೇಟ್ ಜಾಸ್ತಿ ಆಗೋಯ್ತು, ದುಬಾರಿ ಆಗೋಯ್ತು, ಏನ್ ಹೇಳ್ತೀರಾ? ಎಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಅಂತಂದ್ರೆ ಬಡವ್ರಿಗೆ ತೊಂದರೆ ಆಗ್ತಾನೆ ಇದೆ. ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾನೆ ಇದಾರಲ್ಲ. ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ನೋಡ್ತಾವ್ರೆ, ಏನ್ ಹೇಳ್ತೀರಾ ಹೇಳಿ? ಅವ್ರು ತಿಳ್ಕೋಬೇಕು. ಈ ಪ್ರತಿಯೊಂದು ಎಂತದು ಗೃಹಲಕ್ಷ್ಮಿ ಅಂತೆಲ್ಲ ಕೊಟ್ಬಿಟ್ಟು ಫ್ರೀ ಮಾಡಿ ಜನಗಳ ಮೇಲೆ ಹೊರೆ ಆಗ್ತಾ ಇದೆ ಪ್ರತಿಯೊಂದು. ಈ ಕಡೆ 2000 ಕೊಡ್ತಾರೆ, ಈ ಕಡೆ ಮತ್ತೆ ಜಾಸ್ತಿ ಮಾಡ್ತಾ ಇದಾರೆ ರೇಟ್ ಎಲ್ಲ. ಅಲ್ಲ, ನೀವು ತಗೋತಿರಲ್ಲ ಮತ್ತೆ ಫ್ರೀನಾ? ಬಸ್ಸಲ್ಲಿ ಫ್ರೀ ಬರ್ತಿರಲ್ಲ, ಬಸ್ಸಲ್ಲೆಲ್ಲ ಒಳ್ಳೆ ಫ್ರೀ ಟ್ರಿಪ್. ಸರ್, ಯಾರು ಕೇಳಿದ್ರು ಸರ್ ಫ್ರೀ ಮಾಡಿ ಅಂತ ಅಂದ್ಬಿಟ್ಟು? ಇಲ್ಲಿ ಒಂದ್ ಕಡೆ ಫ್ರೀ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ, ಮತ್ತೆ ಇನ್ನೊಂದ್ ಕಡೆ ನಮ್ಮ ಹತ್ರನೇ ವಸೂಲಿ ಮಾಡ್ತಿದ್ದಾರೆ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿ. ಇದು ಮೋಸ ಅಲ್ವಾ? ಮೋಸ. ಹಗಲು ದರೋಡೆ ಅಂತಾರಲ್ಲ, ಅದಾಗ್ತಿದೆ ಇವಾಗ. ಹಗಲು ದರೋಡೆ ಸಿದ್ದರಾಮಯ್ಯನವ್ರು ಹಗಲು. ಅಣ್ಣ ಏನಣ್ಣ? ಸಿದ್ದರಾಮಯ್ಯ ಅವ್ರ ಬಗ್ಗೆ ಅಲ್ಲ, ಜಾಸ್ತಿ ರೇಟ್ ಆಗಿರೋದ್ರ ಬಗ್ಗೆ ನೋಡೋಣ. ರೇಟ್ ಆಗಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಓಡೋಗೋ ಹೆಂಗಸರಿಗೆ ಒಳ್ಳೆ ಸೊಲ್ಯೂಷನ್ ಕೊಟ್ಟಂಗೆ ಅವ್ನು ಸಿದ್ದರಾಮಯ್ಯ ಫ್ರೀ ಬಸ್ ಮಾಡಿಕೊಟ್ನಲ್ಲ, ಅದು ಸೊಲ್ಯೂಷನ್ ಮಾಡಿಕೊಟ್ಟಂಗೆ ಹೇಳ್ತಂಗೆ ಕೇಳೋ. ಓಡೋಗೋ ಹೆಂಗಸರಿಗೆ ಎಲ್ಲಿಗೆ ಓಡೋಗೋ ಹೆಂಗಸರಿಗೆ ಯಾವನ್ ಜೊತೆ ಓಡೋಗ್ತಾರಲ್ಲ ಅಂತ ಹೆಂಗಸರಿಗೆ ಸೊಲ್ಯೂಷನ್ ಮಾಡಿಕೊಟ್ಟಂಗೆ ಸಿದ್ದರಾಮಯ್ಯ. ಇಲ್ಲ ಅಂದ್ರೆ ಓಡೋಗೋದೇ ಇಲ್ವೇ? ಓಡೋಗಕ್ಕೆ ದುಡ್ಡು ಬೇಕು ತಾನೆ, ದುಡ್ಡಿಲ್ಲ. ಓಡೋಗಕ್ಕೆ ಯಾಕಣ್ಣ ದುಡ್ಡು? ಓಡೋಬಹುದು. ಓಡೋಗುದು ಹಂಗಂತೆ ಬಸ್ಸಲ್ಲಿ ಹೋಗೋದು ಹೇಳ್ತಾ ಇತ್ತು. ಫ್ರೀ ಬಸ್ ಮಾಡಿ ಫ್ರೀ ಬಸ್ ತೆಗೆದು ಬಿಟ್ಟು ಅನ್ನದಾನ ಏನೈತಲ್ಲ ಮಾಡಿದ್ನ, ಅದು ಓಕೆ. ಅನ್ನದಾನ ಓಕೆ, ಆಯ್ತು ಬೇಡ. ಬನ್ನಿ ಸರ್, ಏನ್ ನಿಮ್ಮ ಹೆಸರು?
ಲೋಕೇಶ್ ಅವರೇ, ಮನೆಗೆ ಎಷ್ಟು ಪ್ಯಾಕೆಟ್ ತಗೊಂಡು ಹೋಗ್ತೀರಾ ಹಾಲು? ಒಂದು ಪ್ಯಾಕೆಟ್ ಬೆಳಿಗ್ಗೆ ಒಂದು, ಸಂಜೆ ಅರ್ಧ ಲೀಟ್ರು. ಸಂಜೆ ಅರ್ಧ ಲೀಟ್ರು. ಡೀಸೆಲ್ ರೇಟ್ ಜಾಸ್ತಿ ಆಗೋಯ್ತು, ಹಾಲಿನ ರೇಟ್ ಜಾಸ್ತಿ ಆಗೋಯ್ತು, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗೋಯ್ತು, ಕಾಳು ಕಡ್ಡಿ ರೇಟು, ಅಡಿಗೆ ಎಣ್ಣೆ ಎಲ್ಲ ರೇಟ್ ಜಾಸ್ತಿ ಆಗೋಯ್ತು, ರಾತ್ರಿ ಎಣ್ಣೆನೂ ಜಾಸ್ತಿ ಆಗೋಯ್ತು. ಏನ್ ಮಾಡೋದ ಈಗ? ಏನು ಮಾಡೋಂಗಿಲ್ಲ, ಕಷ್ಟ ಅನುಭವಿಸ್ತಾ ಇರೋದಷ್ಟೇ. ಕಷ್ಟ ಅನುಭವಿಸ್ತಾ ಇರೋದು. ಯಾರು ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಜನಗಳಿಗೆ, ಸಾರ್ವಜನಿಕರಿಗೆ ನಷ್ಟ. ಹೌದು. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಈಗ? ಎಲ್ಲ ಪ್ರಾಬ್ಲಮ್, ಸಾಕಷ್ಟು ಪ್ರಾಬ್ಲಮ್. ಫ್ರೀ ಯಾರು ಕೇಳಿರ್ಲಿಲ್ಲ, ಫ್ರೀ ಕೊಟ್ರು. ಕೇಳೋಂತ ಸೌಲಭ್ಯ ಯಾರು ಕೊಡ್ತಾ ಇಲ್ಲ. ಇದೊಂಥರ ಇಂಡೈರೆಕ್ಟ್ ಆಗಿ ಕರಪ್ಷನ್ ಇದ್ದಂಗೆ. ಇದು ಇಂಡೈರೆಕ್ಟ್ಲಿ ಕರಪ್ಷನ್. ಕರೆಕ್ಟ್. ಏನ್ ಮೇಡಮ್? ಯಾವ್ರು? ನಮ್ದು ಗೌರಿಬಿದನೂರು. ಇಲ್ಲಿಗೆ ಯಾಕೆ? ಇಲ್ಲಿ ಎಲೆಕ್ಟ್ರಿಸಿಟಿಗೆ ಹೋಗ್ತಾರೆ. ಹೌದಾ? ಇಲ್ಲ ಜಾಬ್ ಇಲ್ಲೇ ಕೆಲಸ. ಮನೆಗೆ ಎಷ್ಟು ತಗೊಂಡು ಹೋಗ್ತೀರಾ ಹಾಲು? ಹಾಲು 1 ಲೀಟರ್. 1 ಲೀಟ್ರು. ಮೊಸರು ಅರ್ಧ ಲೀಟರ್. ಹೌದಾ? ಬಸ್ ಫ್ರೀ? ಫ್ರೀ ಆದ್ರೆ ಸಿಕ್ಕಾಪಟ್ಟೆ ರಶ್, ಮಕ್ಕಳು ಮರಿ, ತುಂಬಾ ಕಷ್ಟ ಆಗುತ್ತೆ. 2,000 ಬತ್ತಾ? ನಮ್ಮ ಅತ್ತೆಗೆ ಬರುತ್ತೆ. ಅತ್ತೆಗೆ ಹಾಲಿನ ರೇಟ್ ಜಾಸ್ತಿ ಆಗಿರ್ಬೇಕಲ್ಲ? ಇನ್ನೂ ಗೊತ್ತಿಲ್ಲ ಸರ್, ಬೆಂಗಳೂರಿಗೆ ಹೋಗ್ತಾ ಇದೀವಿ. ಇಷ್ಟು ದಿನ ಅಮ್ಮ ಮನೇಲಿ ಕರಿಯೋದು ಹಾಲು. ಇಷ್ಟು ದಿನ ಹಾಲು ಕರಿತಾ ಇದ್ರಿ, ಇಷ್ಟು ದಿನ ನೀವು ಒರಿಜಿನಲ್ ಹಾಲು ಕುಡಿತಾ ಇದ್ರಿ. ಈಗ ರೇಟ್ ಜಾಸ್ತಿ ಆಗದೆ, 4 ರೂಪಾಯಿ ಜಾಸ್ತಿ ಆಗದೆ. ಏನ್ ಹೇಳ್ತೀರಾ? ಏನ್ ಹೇಳೋದು, ತುಂಬಾ ಅದೊಂದೇ ಅಂತಲ್ಲ, ಎಲ್ಲ ಬೆಲೆ ಏನು ರೇಟ್ ಆಗಿದೆ. ಎಲ್ಲ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಅದೇ ಏನ್ ಹೇಳ್ತೀರಾ ರಾಜ್ಯ ಸರ್ಕಾರಕ್ಕೆ? ಏನ್ ಹೇಳೋದು ಸರ್, ಸಿದ್ದರಾಮಣ್ಣ ನೋಡ್ತಾವ್ರು ನೋಡಿ ಅಲ್ಲಿ ನಿಮ್ಮನ್ನ. ನಾಚಿಕೆ. ಏನ್ ನಿಮ್ಮ ಹೆಸರು? ಜ್ಯೋತಿ ಅವ್ರನ್ನ ನೋಡ್ತಾವ್ರೆ, ಗೃಹ ಜ್ಯೋತಿನ ನೋಡಿ. ಏನ್ ಹೇಳ್ತೀರಾ? ಏನ್ ಹೇಳೋದು, ಬೆಲೆ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಬಡವರು ಬಗ್ರು ತುಂಬಾ ಜೀವನ ಕಷ್ಟ ಆಗ್ತಾ ಇದೆ. ಕಮ್ಮಿ ಮಾಡಿಸಿ ಅಂತ ಹೇಳ್ತೀರಾ? ಕಮ್ಮಿ ಮಾಡಿಸಿ ಅಂತೀರಾ? ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಹೆಸರು ರಘುನಂದನ್ ಅಂತ. ರಘುನಂದನ್. ನಮಸ್ಕಾರ. ನೀವು ಬನ್ನಿ. ನಿಮ್ಮ ಹೆಸರೇನು? ಸುಭಾಷ್. ಓಹೋ. ಹಾಲಿನ ರೇಟ್ ಎಲ್ಲ ಜಾಸ್ತಿ ಆಗ್ತದೆ, ಮೊಸರು ರೇಟ್ ಜಾಸ್ತಿ ಆಗ್ತದೆ. ಅದ್ರದ್ದು ಪ್ರತಿಫಲ ರೈತರಿಗೆ ಸಿಗೋದಾದ್ರೆ ನಮ್ಗೆ ಅದ್ರದ್ದೇನು? ರೈತರಿಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ, ಆದ್ರೆ ರೈತರು ಕೇಳಿದ್ರೆ ಏನು ಸಿಗ್ತಿಲ್ಲ ಅಂತ ಹೇಳ್ತಾರ ಅವರು. ಅವ್ರಿಗೆ ಸಿಗೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ನೀವ್ ಹೇಳ್ತಾ ಇದೀರಾ. ಓಕೆ, ಅದು ನಮ್ದು ಅದನ್ನ ಒಪ್ಪಿಗೆ ಇದೆ. ರೈತರಿಗೆ ಹಿಂದೂ ಸಿಕ್ಕಿಲ್ಲ, ಮುಂದೂ ಸಿಗಲ್ಲ, ಮುಂದೂ ಸಿಗಲ್ಲ. ನಿಜ ಹೇಳಿದ್ರಿ ನೋಡ್ರಿ ಸುಭಾಷ್ ಅವ್ರೆ ನೀವು. ಹೆಂಗೌಡ್ರೆ, ಯಾವ ನಿಮ್ದು? ಚಿಕ್ಕದೇಗನಹಳ್ಳಿ. ಈಗ ಎಲ್ಲಾದ್ರೂ ರೇಟ್ ಜಾಸ್ತಿ ಮಾಡ್ಯಾರೆ. ಮಾಡೋರೆ ಬಾ, ಏನ್ ಮಾಡೋಣ ನಾವು? ಎಣ್ಣೆ ರೇಟ್ ಮಾಡೋರಿ. ಎಣ್ಣೆ ಅವನ ಕುಡಿತಾರ ಅಂತ ನಾವ ಕುಡಿಬೇಕಲ್ಲ. ನೀವು ಕುಡಿಯಲ್ವಾ? ಮುಟ್ಟಲ್ವಾ? ಮುಟ್ಟಲ್ಲ. ಒಂದು ತೊಟ್ಟು ಮುಟ್ಟಲ್ವಾ? ಹಿಡಿಸೋದಲ್ಲ. ಸಭಾಷ್. ನಿಮ್ಮ ಹೆಸರು? ನರಸಿಂಹಯ್ಯ. ಓಕೆ, ಈ ವಾರ ಪ್ರತಿನಿತ್ಯವೂ ಕೂಡ ನಾವು ಬೆಲೆ ಏರಿಕೆಯ ಬಗ್ಗೆ ಜನ ಏನಂತಾರೆ ಅಂಥೇಳಿ ಬೆಂಗಳೂರಿನ ಹಲವಾರು ಜಾಗಕ್ಕೆ ಹೋಗಿ ಜನರ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದ್ದೀವಿ. ಜನ ಆಕ್ರೋಶಭರಿತವಾಗಿ ಮಾತನಾಡ್ತಿದ್ದಾರೆ. ಅಂದರೆ ಕೆಲವರಿಗೆ ಈ ಒಂದು ಬೆಲೆ ಏರಿಕೆಯ ಹೆಚ್ಚಳವನ್ನು ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅದನ್ನು ನಿಭಾಯಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಬಡಸ್ತಾನ ಅನ್ನುವಂಥದ್ದು, ಒಂದು ಬಡತನ ಅನ್ನುವಂಥದ್ದು ಬಂದಿರುವಂಥದ್ದು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ರೀತಿಯಾಗಿ ಬೆಲೆಯನ್ನು ಹೆಚ್ಚಳ ಮಾಡ್ತಿರೋದು ಯಾಕೆ? ಸರ್ಕಾರದ ಬೊಕ್ಕಸದಲ್ಲಿ, ಖಜಾನೆಯಲ್ಲಿ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಫ್ರೀ ಗ್ಯಾರಂಟಿಗಳನ್ನು ಕೊಟ್ಟು ಈಗ ರಾಜ್ಯ ಸರ್ಕಾರದ ಒಡಲಲ್ಲಿ ದುಡ್ಡಿಲ್ಲದೆ ಈ ರೀತಿಯಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಹಣವನ್ನು ಏರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಇವೆಲ್ಲದಕ್ಕೂ ಕೂಡ ಮಾನ್ಯ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ, ಜನಸಾಮಾನ್ಯರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಇಲ್ಲಾಂದರೆ ಮುಂದಿನ ಚುನಾವಣೆಯಲ್ಲಿ ಜನ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೊಂದು ಜಾಗದಲ್ಲಿ, ಮತ್ತೊಂದು ಏರಿಯಾದಲ್ಲಿ, ಮತ್ತೊಂದು ಊರಿನಲ್ಲಿ ಇದೇ ಬೆಲೆ ಏರಿಕೆಯ ಕುರಿತಾಗಿ ಜನರ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದರಿಂದ ಏನೆಲ್ಲ ಪ್ರಾಬ್ಲಮ್ಗಳಾಗ್ಬೋದು ಅಂತ, ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.